ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಗಳಲ್ಲಿ ಕರ್ಮ, ಫ್ರೀ ವಿಲ್ ಇದ್ರ ಬಗ್ಗೆ ಎಲ್ಲ ಕಲಿತಾ ಇದ್ದೀವಿ. ಏನು ನಮ್ಮ ಭವಿಷ್ಯವನ್ನು ಹೇಗೆ ನಾವು ರೂಪಿಸ್ಕೋಬೋದು ಅಂತೆಲ್ಲ. ಸೊ ಈಗಿನ ಕಾಲದಲ್ಲೂ ಇದು ತುಂಬ ಪಾಪ್ಯುಲರ್ ಆಗಿದೆ. ಸೊ ನಾನು ಏನನ್ನು ಬೇಕಾದರೂ ನಾನು ಪಡಿಬೋದು, ನನ್ನ ಸಾಧನೆಯನ್ನು ಮಾಡ್ಬೋದು ಅಂತ. ಅದೇನೋ ನಿಜ ಹೌದು, ಆದರೆ ಇದರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ. ಅದೇನು ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. ನಿಜವಾದ ಲಾ ಆಫ್ ಅಟ್ರಾಕ್ಷನ್ ಏನು, ಯಾವುದು? ಯಾಕಂದರೆ ಈಗ ಸುಮಾರು ನೀವು ನೋಡಿರ್ಬೋದು ವಿಡಿಯೋಸು, ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದಿದೆ ಈ ಬ್ರಹ್ಮಾಂಡದಲ್ಲಿ. ಅದರಿಂದ ನಾವು ಏನನ್ನು ಬೇಕಾದರೂ ನಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೋಬೋದು ಅಂತ ಒಂದು ವಾಡಿಕೆ ಇದೆ. ಇದು ಸುಮಾರು ಜನ ಇದನ್ನು ನಂಬ್ತಾರೆ, ಇದನ್ನು ಪಾಲನೆ ಮಾಡೋಕ್ಕೆ ಅದ್ರ ಕಡೆ ಹೋಗ್ತಾರೆ. ಆದರೆ ಇದ್ರ ಬಗ್ಗೆ ಒಂದು ತಪ್ಪು ಅರಿವು ಅಥವಾ ತಿಳುವಳಿಕೆ ಇದೆ. ಅದೇನು ಅಂತ ಈ ಸಂಚಿಕೆಯಲ್ಲಿ ಕಲಿಯೋಣ. ಸೊ ಜನರು ಸಾಧಾರಣವಾಗಿ ಏನನ್ನ ಬಯಸ್ತಾರೆ ಅಂದರೆ, ನನಗೆ ಏನೇನೋ ಇಚ್ಛೆ ಇರುತ್ತೆ ಅವ್ರಿಗೆ. ಓಕೆ, ನನಗೆ ಇಷ್ಟು ಇದು ಬೇಕು, ಅದು ಬೇಕು, ಏನೋ ಒಂದಿರುತ್ತೆ, ಕಾರ್ ಬೇಕು, ಮನೆ ಬೇಕು, ಇಷ್ಟು ದುಡ್ಡು ಮಾಡಬೇಕು, ಏನೋ ಒಂದಿರುತ್ತೆ. ಸೊ ಅದನ್ನು ನನ್ನ ಹತ್ರ ಇಲ್ಲದೆ ಇದ್ದಾಗ ನಾನು ಅದನ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ನಾನು ಎನರ್ಜಿ ಮೂಲಕ ಇದನ್ನ ಅಟ್ರ್ಯಾಕ್ಟ್ ಮಾಡ್ತೀನಿ, ಇದಕ್ಕೆ ಒಂದು ನನ್ನ ಕಡೆ ಆಕರ್ಷಣೆ ಮಾಡ್ಬೋದು ಅಂತ. ಸೊ ಅದಕ್ಕೆ ಹಲವಾರು ಏನೇನೋ ಟೆಕ್ನಿಕ್ಸ್ ಎಲ್ಲ ಈಗಿನ ಕಾಲದಲ್ಲಿ ಮಾಡ್ತಾರೆ, ಲಾ ಆಫ್ ಅಟ್ರಾಕ್ಷನ್ ಇದೆ ಅಂತ. ಸೊ ನಿಜವಾಗ್ಲೂ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಒಂದು ವಿಶಿಂಗ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು. ವಿಶಿಂಗ್ ಅಂದರೆ, ಈಗ ಸಣ್ಣ ವಯಸ್ಸಲ್ಲಿ ನಾವು ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿದಾಗ ಹೇಳ್ತಾರೆ, ನೀನು ಕಣ್ಣು ಮುಚ್ಕೊಂಡು ಏನಾದರೂ ಒಂದು ವಿಶ್ ಮಾಡಿಕೊಂಡು ಕ್ಯಾಂಡಲ್ನ ಊದ್ಬಿಡು, ನಿನ್ನ ವಿಶ್ ಪೂರ್ಣೆ ಆಗತ್ತೆ ಅಂತ. ಅಂದರೆ ಏನೋ ನಿನ್ನ ಆಸೆ ಪೂರ್ಣೆ ಆಗತ್ತೆ ಅಂತ. ಸೊ ಈ ಥರ ನಮ್ಮದು ಒಂದು ಇದೆ. ಅಥವಾ ಏನೋ ಸ್ಯಾಂಟಾ ಕ್ಲಾಸ್ ಬರ್ತಾನೆ, ವೆಸ್ಟರ್ನ್ ದೇಶದಲ್ಲಿ ಆ ಥರನೂ ಇದೆ. ಲೈಕ್ ಸ್ಯಾಂಟಾ ಕ್ಲಾಸ್ ಬರ್ತಾನೆ, ನೀನೇನಾದರೂ ವಿಶ್ ಮಾಡಿದರೆ ನಿನ್ನ ಆಸೆಗಳನ್ನೆಲ್ಲ ಪೂರ್ಣೆ ಮಾಡ್ತಾನೆ. ಸೊ ಈ ಥರ ಒಂದು ವಿಶಿಂಗ್ ಕಾನ್ಸೆಪ್ಟ್ ಇದೆ. ಆದರೆ ವೇದಿಕಲ್ಲಿ ಈ ವಿಶಿಂಗ್ ಕಾನ್ಸೆಪ್ಟ್ ಅಂತ ಇಲ್ಲ. ವಿಶ್ ಅಂದರೆ ಸಂಸ್ಕೃತದಲ್ಲಿ ಪಾಯ್ಸನ್, ವಿಷ. ಸೊ ನಾವು ಸುಮ್ಮನೆ ನಂಗೆ ಅದು ಬೇಕು ಇದು ಬೇಕು ಅಂತ ನಾವು ವಿಶ್ ಮಾಡ್ತಾ ಇದ್ರೆ ಅದು ನಮಗೆ ಒಳ್ಳೇದು ಮಾಡಲ್ಲ. ವೇದಿಕಲ್ಲಿ ವಾಂಟಿಂಗ್ ಅಂತ ಇದೆ. ನನಗೆ ಇದು ಬೇಕು ಅಂತ ಒಂದು ಬಯಕೆ ಇದೆ. ಆ ಬಯಕೆ ಇದ್ದಾಗ ಅದಕ್ಕೆ ಅದರ ಕಡೆ ಪ್ರತಿ ನಾನು ಏನಾದರೂ ಮಾಡ್ತೀನಿ, ಅದಕ್ಕೆ ಏನು ಬಯಕೆಯನ್ನು ಪಡೆಯೋದಕ್ಕೆ ಏನು ಕರ್ಮವನ್ನು ಮಾಡಬೇಕು ಅದನ್ನು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಅರ್ಥ. ನನಗೆ ಇದು ವಾಂಟ್ ಅಂದರೆ. ವಿಶ್ ಅಂದರೆ ನಾನೇನು ಮಾಡಲ್ಲ, ಸುಮ್ಮನೆ ನಾನು ವಿಶ್ ಮಾಡ್ತಾ ಇದ್ದೀನಿ, ನನಗೆ ಯಾರೋ ಒಂದು ತಂದ್ಕೊಡ್ಬೇಕು, ಅದು ವಿಶ್. ಸೊ ಅದು ವೇದಿಕ್ ಪ್ರಕಾರ ನಡೆಯಲ್ಲ, ಬ್ರಹ್ಮಾಂಡದ ಪ್ರಕಾರನೂ ಅದು ನಡೆಯಲ್ಲ. ಅದು ಒಂದು ರಾಂಗ್ ಆ್ಯಟಿಟ್ಯೂಡ್, ಒಂದು ನಮ್ಮನ್ನು ಒಂದು ಬಾಲಿಶ ವರ್ತನೆ ಕಡೆ ಕರ್ಕೊಂಡು ಹೋಗುತ್ತಷ್ಟೇ. ಅದು ಒಂದು ನಮಗೆ ಡಿಮಾಂಡಿಂಗ್ ಆ್ಯಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಆ ಥರ ಹೇಳ್ಬೋದು. ಒಂದು ಡಿಮಾಂಡಿಂಗ್ ಆ್ಯಟಿಟ್ಯೂಡ್, ನನಗೆ ಈ ಬಯಕೆ ಇದೆ, ಇದು ನನಗೆ ಪೂರ್ಣೆ ಆಗ್ಬಿಡ್ಬೇಕು ಅಂತ. ಸೊ ಅದು ನಮ್ಮನ್ನು ರಾಂಗ್ ತಪ್ಪು ರೀತಿಯಲ್ಲಿ ಪ್ರೋಗ್ರಾಮಿಂಗ್ ಮಾಡುತ್ತೆ. ವಾಂಟ್ ಅಂದರೆ ಏನು ಅಂದರೆ, ನನಗೇನೋ ಬಯಕೆ ಇದೆ, ಆದರೆ ಅದನ್ನು ಪಡೆಯೋದಕ್ಕೆ ನಾನು ಏನು ಕರ್ಮ ಮಾಡಬೇಕು ಅದಕ್ಕೆ ನಾನು ರೆಡಿ ಇದ್ದೀನಿ, ಸಿದ್ಧಳಾಗಿದ್ದೀನಿ ಅಂತ ಅರ್ಥ. ವಿಶಿಂಗ್ ಅಂದರೆ ಸುಮ್ಮನೆ ಬಯಸ್ತಾ ಇರೋದು ಅಷ್ಟೇ. ಅದಕ್ಕೇನೆ ನಾವು ಏನು ಕಲ್ತ್ವಿ, ಆ್ಯಕ್ಷನ್ ಇಸ್ ಪ್ಯಾರಮೌಂಟ್. ಯಾತಕ್ಕೆ ಆ್ಯಕ್ಷನ್ ಇಸ್ ಪ್ಯಾರಮೌಂಟ್ ಅಂದರೆ, ನನಗೆ ಏನೇ ಬೇಕಿದ್ರೂ ನಾನು ಕರ್ಮವನ್ನು ಮಾಡಬೇಕು. ಅದಕ್ಕೆ ಸುಮ್ಮನೆ ಹಾಗೆ ಕೂತ್ಕೊಂಡು ನನಗೆ ಇದು ಬೇಕು ಅಂದರೆ ಅದು ಬರಲ್ಲ. ಅದಕ್ಕೆ ನಿಜವಾದ ಅಫರ್ಮೇಷನ್ಸ್ ಏನು ಅಂದರೆ, ಐ ವಾಂಟ್ ಟು ಬಿ ಗ್ರೇಸ್ಫುಲ್, ಐ ವಾಂಟ್ ಟು ಬಿ ಡಿಸಿಪ್ಲಿನ್ಡ್, ಐ ವಾಂಟ್ ಟು ಬಿ ನ್ಯಾಚುರಲ್, ಐ ವಾಂಟ್ ಟು ಬಿ ವಾಟ್ ಎವರ್ XYZ ಏನು ಬೇಕೋ ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಹಾಕೋಬೋದು. ಐ ವಾಂಟ್ ಟು ಬಿ ಡ್ಯಾಶ್. ಆ ಥರ ಅಫರ್ಮೇಷನ್ಸ್ ಮಾಡಬೇಕು. ಹಂಗೆ ಮಾಡಿದಾಗ ನಮಗೆ ಬ್ರಹ್ಮಾಂಡಕ್ಕೆ ಸರಿಯಾದ ಸಿಗ್ನಲ್ ಕಳಿಸ್ತೀವಿ. ಸೊ ಇಲ್ಲಾಂದರೆ ನಾವು ಸುಮ್ಮನೆ ಕೂತ್ಕೊಂಡು ಐ ವಿಶ್ ನನಗೆ ಇದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಐ ವಿಶ್ ನನಗೆ ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಆ ಥರ ಹೇಳೋದು ನಾವು ಒಂದು ತಪ್ಪು ಸಿಗ್ನಲ್ನ ಬ್ರಹ್ಮಾಂಡಕ್ಕೆ ಕಳಿಸ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು. ಯಾಕಂದರೆ ಬ್ರಹ್ಮಾಂಡ ಯಾವಾಗಲೂ ಪ್ರಾಕ್ಟಿಕಲ್ ಆಗೇ ನಡೆಯುತ್ತೆ. ಸೊ ಇವಾಗ ಕೆಲವರು ಆದರೆ ಹೇಳ್ತಾರೆ, ಈಗ ನಾನು ನಿಜವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ ಇದೆ, ಈ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾನೇನೋ ಒಂದು ವಿಜುವಲೈಸ್ ಮಾಡಿಕೊಂಡೆ, ನಾನು ಆಲ್ರೆಡಿ ಇಷ್ಟು ಶ್ರೀಮಂತನಾಗ್ಬಿಟ್ಟಿದ್ದೀನಿ ಅಂತ ನಾನು ವಿಜುವಲೈಸ್ ಮಾಡಿಕೊಂಡೆ, ನಾನು ಇಮ್ಯಾಜಿನ್ ಮಾಡಿಕೊಂಡೆ, ನನ್ನ ಹತ್ರ ಮಿಲಿಯನ್ಸ್ ಆಫ್ ರುಪೀಸ್, ನಾನು ಬಿಲಿಯನೇರ್ ಆಗಿಬಿಟ್ಟಿದ್ದೀನಿ ಅಂತ ನಾನು ತುಂಬ ವಿಜುವಲೈಸ್ ಮಾಡಿಕೊಂಡೆ, ಇಮ್ಯಾಜಿನ್ ಮಾಡಿಕೊಂಡೆ, ಅದಕ್ಕೆ ನನಗೆ ತುಂಬ ದುಡ್ಡು ಬಂತು ಅಂತ ಹೇಳೋ ಜನ ಇದ್ದಾರೆ. ಸೊ ಆದರೆ ಇದು ಹೇಗೆ ವರ್ಕ್ ಆಗ್ತಾ ಇದೆ, ನಿಜವಾಗ್ಲೂ ಅವ್ರಿಗೆ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ದುಡ್ಡು ಬಂತಾ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ದುಡ್ಡು ಬಂತಾ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಇವಾಗ ನಾವು ಕೂಡ ಕೂತ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳೋಣ. ಒಂದು 10 ಜನ ಗ್ರೂಪಲ್ಲಿ ಕೂತ್ಕೊಂಡು ನಾವೆಲ್ಲರೂ ದಿನಾಗ್ಲೂ ನಾನು ಬಿಲಿಯನೇರು ಅಂತ ವಿಜುವಲೈಸ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಇಡೀ ದಿನ ಬೇರೆ ಏನೂ ಕೆಲಸ ಮಾಡ್ದಿರಾ, ನಾನು ಬಿಲಿಯನೇರು ಅಂದರೆ ಯಾರಿಗೂ ಅಷ್ಟು ಹಣ ಬರಲ್ಲ.
ಅವರು ಟ್ರೈ ಮಾಡ್ಬೋದು ಆ ಥರ. ಇದನ್ನು ನಾವು ಟ್ರೈ ಮಾಡಬೇಕು, ಇದನ್ನೆಲ್ಲ ನಾವು ಸುಮ್ಮನೆ ಯೋಚನೆ ನಂಬೋದಲ್ಲ. ಯಾಕಂದರೆ ಯಾರಿಗೇ ಆಗಲಿ ಏನೋ ಒಂದು ಬರ್ತಾ ಇದೆ ಅಂದರೆ, ನಾನು ಹೋದ ಸಂಚಿಕೆಗಳಲ್ಲಿ ಹೇಳ್ದಂಗೆ ಏನೇ ಬಂದ್ರೂ ಒಳ್ಳೇದಾಗಲಿ ಕೆಟ್ಟದಾಗಲಿ ಬರ್ತಾ ಇದೆ ಅಂದರೆ ಅವರ ಪಾಸ್ಟ್ ಆ್ಯಕ್ಷನ್ಸ್ ಇಂದಾನೇ ಬರ್ತಾ ಇರೋದು. ಅವ್ರು ಆಲ್ರೆಡಿ ಹೋದ ಜನ್ಮದಲ್ಲಿ ಏನೋ ಒಂದು ಮಾಡಿದ್ದಾರೆ, ಇಷ್ಟು ದುಡ್ಡನ್ನ ಬರೋದಕ್ಕೆ, ಅದಕ್ಕೆ ಅವ್ರಿಗೆ ಬರ್ತಾ ಇದೆ. ಅವ್ರಿಗೆ ಆ ಪಾಯಿಂಟ್ಸ್ ಇದೆ, ಏನು ಪಾಯಿಂಟ್ಸ್, ಮೆರಿಟ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಪುಣ್ಯ ಅಂತ ಹೇಳ್ಬೋದು, ಅಥವಾ ವಾಟ್ ಎವರ್. ಪುಣ್ಯದಲ್ಲೂ ಬೇರೆ ಬೇರೆ ಥರ ಪುಣ್ಯ ಇದೆ. ಸೊ ಅವ್ರಿಗೆ ಇಷ್ಟು ದುಡ್ಡು ಬರಬೇಕು ಅಂತ ಏನೋ ಒಂದು ಪಾಯಿಂಟ್ಸ್ ಗಳಿಸಿರ್ತಾರೆ. ಸೊ ಅದಕ್ಕೆ ಆ ಕಾರಣಕ್ಕೆ ಅವ್ರಿಗೆ ಆ ಸಮಯದಲ್ಲಿ ಅವ್ರಿಗೆ ಆ ದಶೆಯಲ್ಲೋ ಏನೋ ಒಂದು ಬರುತ್ತೆ, ಆ ಸಮಯಕ್ಕೆ ಅವ್ರಿಗೆ ಒಂದು ಸಿಗುತ್ತೆ ಅಷ್ಟೇ ಹೊರತು ಅವ್ರು ಕೂತ್ಕೊಂಡು ವಿಜುವಲೈಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಖಂಡಿತವಾಗ್ಲಿಯೂ ಬರಲ್ಲ. ಸೊ ಆದರೆ ಜನ ಏನು ಅನ್ಕೋತಾರೆ, ನೋಡಿ ನಾನು ವಿಜುವಲೈಸ್ ಮಾಡಿದೆ, ಲಾ ಆಫ್ ಅಟ್ರಾಕ್ಷನ್ಗೆ ಇಂತಿಂಥ ಕೆಲಸ ಮಾಡಿದೆ, ಅದಕ್ಕೆ ನನಗೆ ಇಷ್ಟು ದುಡ್ಡು ಬಂತು ಅಂತ. ಆದರೆ ಅದರಿಂದ ಅವ್ರಿಗೆ ಬರ್ತಾ ಇರಲ್ಲ. ಅದಕ್ಕೇ ಒಂದು 100 ಜನ ಕೂತ್ಕೊಂಡು ಮಾಡಿದ್ರೆ ಒಬ್ರಿಗೆ ಬರ್ಬೋದು ಅಥವಾ ಇಬ್ರಿಗೆ ಬರ್ಬೋದು, ಮಿಕ್ಕಿದ 98 ಜನಕ್ಕೆ ಬರಲ್ಲ. ಆ ಲಾ ಆಫ್ ಅಟ್ರಾಕ್ಷನ್ ಇದೆ ಅಂತ ಆದರೆ ಎಲ್ಲರಿಗೂ ಬರಬೇಕು, ಅಷ್ಟು 100 ಜನಕ್ಕೂ ಬರಬೇಕು. ಆದರೆ ಹಾಗಾಗಲ್ಲ, ಒಬ್ರಿಗೆ ಬರುತ್ತೆ, ಇಬ್ರಿಗೆ ಬರುತ್ತೆ, 3 ಜನಕ್ಕೆ ಬರ್ಬೋದು, ಮಿಕ್ಕಿದ 97 ಜನಕ್ಕೆ ಬರಲ್ಲ. ಯಾತಕ್ಕೆ ಬರ್ತಾ ಇಲ್ಲ ಅಂದರೆ ಅವ್ರಿಗೆ ಆ ಪಾಯಿಂಟ್ಸ್ ಇಲ್ಲ ಹೋದ ಜನ್ಮದಿಂದ. ಸೊ ಹಾಗಾಗಿ ಇದು ಲಾ ಆಫ್ ಅಟ್ರಾಕ್ಷನ್ ಹಂಗೆ ವರ್ಕ್ ಆಗಲ್ಲ. ಇದು ಜಸ್ಟ್ ಇಗ್ನೋರೆನ್ಸ್, ನಾನು ಕರ್ಮವನ್ನು ಮಾಡದೇ ಇರೋದಕ್ಕೆ ಒಂದು ಎಕ್ಸ್ಕ್ಯೂಸ್ ಅಷ್ಟೇ. ಯಾಕಂದರೆ ಆ ಥರ ಪಾಸ್ಟ್ ಲೈಫ್ ಇಲ್ಲ, ಕರ್ಮ ಇಲ್ಲ, ನಾನು ಈ ಜನ್ಮದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಏನು ವಾದ ಮಾಡ್ತಾರೆ, ಅದು ಕೂಡ ಸತ್ಯ ಅಲ್ಲ. ಈ ಬ್ರಹ್ಮಾಂಡ ಹಾಗೆ ನಡೆಯಲ್ಲ. ಸೊ ನಿಜವಾದ ಲಾ ಆಫ್ ಅಟ್ರಾಕ್ಷನ್ ಏನು ಹಾಗಾದರೆ? ನಿಜವಾದ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಿಮ್ಗೆ ಏನೋ ಬೇಕು ಅಂದರೆ ನೀವು ಅದಕ್ಕೆ ಕೆಲಸ ಮಾಡಬೇಕು, ಅದೇ ನಿಜವಾದ ಲಾ ಆಫ್ ಅಟ್ರಾಕ್ಷನ್. ನಾನು ಏನು ಕೆಲಸ ಮಾಡ್ತೀನಿ ಅದಕ್ಕೆ ನನಗೆ ಏನು ಪ್ರತಿಫಲ ಬರುತ್ತೆ, ಅದೇನೇ ನನ್ನ ಅಟ್ರಾಕ್ಷನ್. ಸೊ ನನ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಅಂದರೆ ಕರ್ಮದ ಮೂಲಕ ಮಾತ್ರ ಸಾಧ್ಯ. ಯಾಕಂದರೆ ನಾವಿರೋದು ಸ್ಯಾಟರ್ನ್ ಮೇಟ್ರಿಕ್ಸ್. ನಾವು ಯಾವ ಜಾಗದಲ್ಲಿ ಇದ್ದೀವಿ ಅಂದರೆ ಇದು ಒಂದು ಸ್ಯಾಟರ್ನ್ ಮೇಟ್ರಿಕ್ಸ್, ಅಂದರೆ ಶನಿಯ ಲೋಕ ಜಾಗ ಇದು. ಇಲ್ಲಿ ಏನು ರೂಲ್ಸ್ ವರ್ಕ್ ಆಗುತ್ತೆ ಅಂದರೆ ಶನಿಯ ರೂಲ್ಸ್ ಏನು ಅಂದರೆ ಆ್ಯಕ್ಷನ್, ಕರ್ಮನೇ ಮೋಸ್ಟ್ ಇಂಪಾರ್ಟೆಂಟ್ ಶನಿ ದೇವರಿಗೆ. ಸೊ ನಾವು ಏನೋ ಒಂದು ಅಟ್ರಾಕ್ಟ್ ಆಗಿದ್ದೀವಿ, ನನಗೆ ಅದು ಬೇಕು ಅಂತ ನನಗೆ ಆಕರ್ಷಣೆ ಆಗಿದೆ ಅಂದರೆ ಅದಕ್ಕೆ ಅದರ ಪಡೆಯೋದಕ್ಕೆ ನಾನು ಕರ್ಮವನ್ನು ಮಾಡಬೇಕು. ಆ ಕರ್ಮವನ್ನು ಮಾಡಿದಾಗ ಮಾತ್ರ ನನಗೆ ಅದು ಸಿಗುತ್ತೆ. ಅದೇನೇ ನಿಜವಾದ ಲಾ ಆಫ್ ಅಟ್ರಾಕ್ಷನ್. ಸೊ ಆಫ್ಟರ್ ವಾಂಟಿಂಗ್ ಕಮ್ಸ್ ಆ್ಯಕ್ಷನ್. ನನಗೆ ಇದು ಬೇಕು ಅಂತ ನನಗೆ ಬಯಕೆ ಬಂದ ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ಸುಮ್ಮನೆ ಕೂತ್ಕೊಂಡು ವಿಶ್ ಮಾಡೋದಲ್ಲ, ಆ್ಯಕ್ಟ್ ಮಾಡೋದು, ಕರ್ಮವನ್ನು ಮಾಡೋದು. ಸೊ ಅದು ಬಿಟ್ಟು ಬೇರೆ ಏನಾದರೂ ಜನರು ಬೇರೆ ಏನೋ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ದಾರಿ ತಪ್ಪಿಸ್ಕೊತಾ ಇದ್ದಾರೆ ಅಂತಲೇ ಅರ್ಥ. ಸೊ ವೇದಿಕ್ ಪ್ರಕಾರ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಕರ್ಮವನ್ನು ಮಾಡೋದು, ಅದರ ಪ್ರತಿ ಅದನ್ನು ಗಳಿಸೋದಕ್ಕೆ. ನಾವು ಇದನ್ನು ಒಂದು ಉದಾಹರಣೆ ರೂಪದಲ್ಲಿ ವೇದಿಕ್ ಕಥೆಯಲ್ಲಿ ನೋಡಬೇಕು ಅಂದರೆ ಏನು ಹೇಳ್ತಾರೆ, ಪಾಂಡವರು ರೀಟೇಕ್ ಒಂದು ಉದಾಹರಣೆ. ಉದಾಹರಣೆಗೆ ವೇದಿಕ್ ಕಥೆಯಲ್ಲಿ ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ ಪಾಂಡವರು ರಾಜಸೂಯ ಯಾಗ ಮಾಡಿದ್ರು. ಆ ರಾಜಸೂಯ ಯಾಗ ಒಂದು ದೊಡ್ಡ ಯಾಗ, ಅಷ್ಟು ದೊಡ್ಡ ಯಾಗ ಮಾಡಿ ಅವರು ತುಂಬ ಸಂಪತ್ತನ್ನು ಗಳಿಸಿದ್ರು ಅದರಲ್ಲಿ. ಸೊ ಅವ್ರು ಅಷ್ಟು ಸಂಪತ್ತನ್ನು ಹೇಗೆ ಗಳಿಸಿದ್ರು ಅಂದರೆ ಸುಮ್ಮನೆ ಲಾ ಆಫ್ ಅಟ್ರಾಕ್ಷನ್ ಇದೆ, ನಾನು ಕೂತ್ಕೊಂಡು ಲಾ ಆಫ್ ಅಟ್ರಾಕ್ಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಬರಲಿಲ್ಲ. ಅವ್ರು ಅದಕ್ಕೆ ಕರ್ಮವನ್ನು ಮಾಡಿಯೇ ಅವ್ರು ಅದನ್ನ ಸಂಪಾದನೆ ಮಾಡಿದ್ದು. ಕುರುಕ್ಷೇತ್ರದಲ್ಲೂ ಅಷ್ಟೇ ಕೃಷ್ಣ ಪರಮಾತ್ಮ ಏನು ಹೇಳಿಲ್ಲ ಅರ್ಜುನಿಗೆ, ನೀನು ಒಂದು ಕಡೆ ಕೂತ್ಕೊಂಡು ಲಾ ಆಫ್ ಅಟ್ರಾಕ್ಟ್ ಮಾಡು, ನಿನಗೆ ಯುದ್ಧದಲ್ಲಿ ಗೆದ್ಬಿಡ್ತೀಯಾ ಅಂತ. ಯುದ್ಧ ಮಾಡು ಅಂತ ಹೇಳಿದ್ದು ಅಂದರೆ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡಿದಾಗ ಮಾತ್ರ ನಮ್ಗೆ ಏನಾದರೂ ಅಟ್ರಾಕ್ಟ್ ಆಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ನ್ಯೂ ಏಜ್ ಮಾಡರ್ನ್ ಕಾನ್ಸೆಪ್ಟ್ ಏನಿದೆ ಲಾ ಆಫ್ ಅಟ್ರಾಕ್ಷನು, ಅದು ವೇದಿಕ್ ಪ್ರಕಾರ ಖಂಡಿತ ನಿಜ ಅಲ್ಲ, ಅದು ಬರೀ ಸುಳ್ಳು. ನಿಜವಾದ ಕಾನ್ಸೆಪ್ಟ್ ಏನು ಅಂದರೆ ಕರ್ಮ. ಸೊ ಇದು ಹೇಳ್ತಾ ನಾನು ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯದ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.